ಅವರು ಹಣಕಾಸಿನ ಇದರಲ್ಲಿ ತಜ್ಞರಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಗ್ಯಾರಂಟಿಗಳದ ಅಷ್ಟೇ ಅಲ್ಲ, ಗ್ಯಾರಂಟಿಗಳನ್ನ ಕೂಡ ನಾವು ನಿಶ್ಚಿತವಾಗಿ ಅದಕ್ಕೆ ಹಣ ಕೊಟ್ಟಾ ಇದ್ದೀವಿ. ಆ ಜೊತೆಗೆ ಅಭಿವೃದ್ಧಿಗೂ ಕೂಡ ಇವತ್ತಿನ ದಿವಸ ಮತ್ತು ಎಲ್ಲ ಇನ್ನುಳಿದ ಯೋಜನೆಗಳಿಗೂ ಕೂಡ ದುಡ್ಡನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು. ಸರ್, ಮುಖ್ಯಮಂತ್ರಿಗಳ ಯಾರು ಕೊನೆ ಬಜೆಟ್ ಅಂತ ಯಾಕೆ ಕೊನೆ ಬಜೆಟ್ ಯಾಕೆ ಮುಖ್ಯಮಂತ್ರಿಗಳ ಅಧಿಕಾರಾವಧಿಯ ಲಾಸ್ಟ್ ಬಜೆಟ್ ಅಂತೇಳಿ ಚರ್ಚೆ ಆಗ್ತದೆ. ಯಾರ್ದು ಯಾರು ಹೇಳ್ತಾ ಇದಾರೆ? ಎಲ್ಲ ವಿಪಕ್ಷಗಳು ಸೇರಿದಂತೆ ಎಲ್ಲ ಚರ್ಚೆ ಆಗ್ತದೆ. ವಿಪಕ್ಷಗಳ ಕೆಲಸ ಏನಿದೆ ಅದನ್ನ ಸರ್, ನಿಮ್ಮ ಇಲಾಖೆಗೆ ಏನ್ ನಿರೀಕ್ಷೆ ಮಾಡಿದಿರಿ ಸರ್? ನಾವು ಬಹಳಷ್ಟು ಕೇಳಿದೀವಿ. ಏನೇನು ಕೇಳಿದ್ರಿ ಸರ್? ಕ್ವೀನ್ ಸಿಟಿಗೆ ಹಣ ಕೇಳಿದೀವಿ, ಆಮೇಲೆ ವಿವಿಧ ಪಾರ್ಕ್ಗಳು ಕೇಳಿದೀವಿ, ಹಣವನ್ನು ಕೇಳಿದೀವಿ. ಇದೆಲ್ಲವನ್ನು ಕೂಡ ಇವತ್ತು ದಿವಸ ಮುಖ್ಯಮಂತ್ರಿ ಗಮನಕ್ಕಿದೆ. ಸಾಧ್ಯದಷ್ಟು ಹೆಚ್ಚಿನ ಒಂದು ಅನುದಾನವನ್ನ ನಿರೀಕ್ಷಣೆ ಮಾಡ್ತದೆ. ಮತ್ತೆ ಈ ಬಾರಿ ಕೂಡ ಹೆಚ್ಚಿನ ಸಾಲವನ್ನ ಸರ್ಕಾರ ತೆಗೆದುಕೊಳ್ತಿದೆ, ಗ್ಯಾರಂಟಿಯನ್ನ ಸರಿದೂಗಿಸಕ್ಕೆ ಆಗ್ದಲೆ. ಒಂದ್ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗೂ ಕೂಡ ಹಣಕಾಸಿನ ನಿರ್ವಹಣೆಯಲ್ಲಿ ಹಣಕಾಸಿನ ಚೌಕಟ್ಟುಗಳೇನಿದಾವೆ, ಮಾನದಂಡಗಳನ್ನ ಅವರು ಬಹಳಷ್ಟು ಗೌರವವನ್ನು ಕೊಡ್ತಾರೆ. ಹೀಗಾಗಿ ಎಲ್ಲವನ್ನ ಕೂಡ ಅವರು ಅಳೆದು ತೂಗಿ ನೋಡಿ ಒಂದು ದಿವಸ ನಿರ್ಣಯ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಅನುಭವ ಇದೆ. ಫಿಸಿಕಲ್ ಡಿಸಿಪ್ಲಿನ್ ಅನ್ನ ಅವ್ರು ಎಂದೂ ಕೂಡ ಇದು ಮಾಡಿದ್ರೆ ಸರ್ಪ್ರೈಸ್ ಇದೆ. ಅದು ಕೂಡ ಫಿಸಿಕಲ್ ಇದನ್ನ ಇವತ್ತಿನ ದಿವಸ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ ಕೂಡ ಅದನ್ನ ತಿಳ್ಕೊಂಡು ಸಂಪೂರ್ಣವಾಗಿ ಅರ್ಥಕೊಂಡು ಮಾಡ್ತಾರೆ. ಸರ್ಪ್ರೈಸ್ ಮುರಿತಾರೆ ಅನ್ನೋ ಮಾತು ಏನು ದೇವರಾಜ್ ಅರಸು ಅವರ ದಾಖಲೆ ನಿಶ್ಚಿತವಾಗಿ ಅದ್ರಾಗ ಏನಿದೆ, ದೇವರಾಜ್ ಇನ್ನು 2028ರವರೆಗೆ ಅವರು ಮುಖ್ಯಮಂತ್ರಿಗಳು ಇರ್ತಾರೆ. ಅಂದ್ರೆ ಇನ್ ಬದಲಾವಣೆ ಇಲ್ಲ ಸರ್. ನೋಡಿ, ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ. ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದಾರೆ? ಹೇಳಿದಾರ? ಹೈಕಮಾಂಡ್ ಹೇಳಿದೆ. ಸರ್, 2028ರವರೆಗೂ ಹೌದಾ? ಎಲ್ಲರೂ ಅವರು ಹಣಕಾಸಿನ ಇದರಲ್ಲಿ ತಜ್ಞರಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಗ್ಯಾರಂಟಿಗಳದ ಅಷ್ಟೇ ಅಲ್ಲ, ಗ್ಯಾರಂಟಿಗಳನ್ನ ಕೂಡ ನಾವು ನಿಶ್ಚಿತವಾಗಿ ಅದಕ್ಕೆ ಹಣ ಕೊಟ್ಟಾ ಇದ್ದೀವಿ. ಆ ಜೊತೆಗೆ ಅಭಿವೃದ್ಧಿಗೂ ಕೂಡ ಇವತ್ತಿನ ದಿವಸ ಮತ್ತು ಎಲ್ಲ ಇನ್ನುಳಿದ ಯೋಜನೆಗಳಿಗೂ ಕೂಡ ದುಡ್ಡನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು. ಸರ್, ಮುಖ್ಯಮಂತ್ರಿಗಳ ಯಾರು ಕೊನೆ ಬಜೆಟ್ ಅಂತ ಯಾಕೆ ಕೊನೆ ಬಜೆಟ್ ಯಾಕೆ ಮುಖ್ಯಮಂತ್ರಿಗಳ ಅಧಿಕಾರಾವಧಿಯ ಲಾಸ್ಟ್ ಬಜೆಟ್ ಅಂತೇಳಿ ಚರ್ಚೆ ಆಗ್ತದೆ. ಯಾರ್ದು ಯಾರು ಹೇಳ್ತಾ ಇದಾರೆ? ಎಲ್ಲ ವಿಪಕ್ಷಗಳು ಸೇರಿದಂತೆ ಎಲ್ಲ ಚರ್ಚೆ ಆಗ್ತದೆ. ವಿಪಕ್ಷಗಳ ಕೆಲಸ ಏನಿದೆ ಅದನ್ನ ಸರ್, ನಿಮ್ಮ ಇಲಾಖೆಗೆ ಏನ್ ನಿರೀಕ್ಷೆ ಮಾಡಿದಿರಿ ಸರ್? ನಾವು ಬಹಳಷ್ಟು ಕೇಳಿದೀವಿ. ಏನೇನು ಕೇಳಿದ್ರಿ ಸರ್? ಕ್ವೀನ್ ಸಿಟಿಗೆ ಹಣ ಕೇಳಿದೀವಿ, ಆಮೇಲೆ ವಿವಿಧ ಪಾರ್ಕ್ಗಳು ಕೇಳಿದೀವಿ, ಹಣವನ್ನು ಕೇಳಿದೀವಿ. ಇದೆಲ್ಲವನ್ನು ಕೂಡ ಇವತ್ತು ದಿವಸ ಮುಖ್ಯಮಂತ್ರಿ ಗಮನಕ್ಕಿದೆ. ಸಾಧ್ಯದಷ್ಟು ಹೆಚ್ಚಿನ ಒಂದು ಅನುದಾನವನ್ನ ನಿರೀಕ್ಷಣೆ ಮಾಡ್ತದೆ. ಮತ್ತೆ ಈ ಬಾರಿ ಕೂಡ ಹೆಚ್ಚಿನ ಸಾಲವನ್ನ ಸರ್ಕಾರ ತೆಗೆದುಕೊಳ್ತಿದೆ, ಗ್ಯಾರಂಟಿಯನ್ನ ಸರಿದೂಗಿಸಕ್ಕೆ ಆಗ್ದಲೆ. ಒಂದ್ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗೂ ಕೂಡ ಹಣಕಾಸಿನ ನಿರ್ವಹಣೆಯಲ್ಲಿ ಹಣಕಾಸಿನ ಚೌಕಟ್ಟುಗಳೇನಿದಾವೆ, ಮಾನದಂಡಗಳನ್ನ ಅವರು ಬಹಳಷ್ಟು ಗೌರವವನ್ನು ಕೊಡ್ತಾರೆ. ಹೀಗಾಗಿ ಎಲ್ಲವನ್ನ ಕೂಡ ಅವರು ಅಳೆದು ತೂಗಿ ನೋಡಿ ಒಂದು ದಿವಸ ನಿರ್ಣಯ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.